ಬೆಳಗಿನ ಸಮಯ. ರಾಹುಲ್ನ ರೂಮ್. 3 ಬಾಟಲ್ ಆಲ್ಕೋಹಾಲ್ ಎಫೆಕ್ಟ್ನಿಂದ ಪೂರ್ತಿ ಪ್ರಜ್ಞೆ ತಪ್ಪಿದ ರಾಹುಲ್ ಬೆಡ್ ಮೇಲೆ ಮಲಗಿದ್ದ. ಅವನು ಪೂರ್ತಿ ಅನ್ಕಾನ್ಷಿಯಸ್ ಆಗಿ ಕಾಣ್ತಿದ್ದ. ನಿನ್ನೆ ರಾತ್ರಿಯಿಂದ ಅವನಿಗೆ ಯಾವುದೇ ಪ್ರಜ್ಞೆ ಇರಲಿಲ್ಲ. ಅವನನ್ನು ಈ ರೂಮ್ಗೆ ಯಾರು ತಂದರು ಅಥವಾ ಯಾವಾಗ ಕರ್ಕೊಂಡು ಬಂದರು ಅನ್ನೋದು ಅವನಿಗೆ ತೀರಾ ಕ್ಲೂಲೆಸ್ ಆಗಿತ್ತು. ಅಲಾರಾಮ್ ಸೌಂಡ್ ಕೇಳಿ ಫುಲ್ ಇರಿಟೇಟ್ ಆಗಿ ಮುಖ ಕೆಳಗೆ ಮಾಡಿ ಮಲಗಿದ್ದ ಅವನು ಫೋನ್ಗಾಗಿ ಅತ್ತಿತ್ತ ತಡಕಾಡಲು ಶುರು ಮಾಡಿದ. ಅವನ ಕೈಗೆ ಫೋನ್ ಸಿಕ್ಕ ತಕ್ಷಣ ಅದನ್ನು ಸೈಲೆಂಟ್ ಮೋಡ್ಗೆ ಚೇಂಜ್ ಮಾಡಿ ಮತ್ತೆ ನಿದ್ರೆಗೆ ಜಾರಿದ. ಆದರೆ 2-3 ನಿಮಿಷಗಳ ನಂತರ ಮತ್ತೆ ಅದೇ ಅಲಾರಾಮ್ ಧ್ವನಿ. ಓಹ್! ಈಗ ಅವನಿಗೆ ಪೂರ್ತಿ ಕಿರಿಕಿರಿ ಆಯಿತು. ಸಿಟ್ಟಿನಲ್ಲಿ ದಿಂಬನ್ನು ನೆಲದ ಮೇಲೆ ಎಸೆದು ಎದ್ದು ಕುಳಿತ. ಅವನು ಕುಳಿತ ತಕ್ಷಣ ಇಡೀ ರೂಮಿನ ವಿಂಡೋಸ್ ಮತ್ತು ಕರ್ಟನ್ಸ್ ಪೂರ್ತಿ ಓಪನ್ ಇರೋದನ್ನು ನೋಡಿದ. ಸೂರ್ಯನ ಕಿರಣಗಳು ಕೇವಲ ತನ್ನ ಮೇಲೆ ಮಾತ್ರ ಬೆಳಕನ್ನು ಹರಡಲು ಬಯಸುತ್ತಿವೆ ಅನ್ನೋ ಹಾಗೆ ಇತ್ತು ಆ ಅಟ್ಮಾಸ್ಫಿಯರ್. ಅವನು ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಕಿವಿಗಳನ್ನು 2 ಕೈಗಳಿಂದ ಕ್ಲೋಸ್ ಮಾಡಿ ಜೋರಾಗಿ ಕಿರ್ಚೋಕೆ ಶುರು ಮಾಡ್ದ. ನಂತರ ಸ್ವಲ್ಪ ಸಮಾಧಾನವನ್ನು ಮರಳಿ ಪಡೆದು ಫೋನ್ ತಗೊಂಡು ಅದನ್ನು ಆಫ್ ಮಾಡಿ ತನ್ನಷ್ಟಕ್ಕೆ ತಾನೇ ಗುಣಗೋಕೆ ಶುರು ಮಾಡ್ದ. ಗ್ರೇಟ್ ರಾಹುಲ್, ನಿನಗೆ ಇದಕ್ಕಿಂತ ಬೆಸ್ಟ್ ಮಾರ್ನಿಂಗ್ ಸಿಗೋಕೆ ಸಾಧ್ಯನೇ ಇಲ್ಲ ಬಿಡು. ಅವನು ಹೀಗೆ ಗುಣಗ್ತಾ ಇರುವಾಗಲೇ ಯಾರೋ ಬಾಗಿಲು ಬಡಿಯೋಕೆ ಶುರು ಮಾಡಿದ್ರು. ಇದೊಂದೇ ಮಿಸ್ ಆಗಿತ್ತು ಎಂದು ತನ್ನ ತಲೆ ಸವರ್ಕೊಳ್ತಾ ಕಮ್ ಇನ್ ಎಂದು ಹೇಳಿ ಮತ್ತೆ ಬೆಡ್ ಮೇಲೆ ಪೂರ್ತಿ ಪ್ರಜ್ಞಾಹೀನನಾಗಿ ಮಲಗಿದ. ಸರ್, ಇದು ನಿಮಗಾಗಿ. ಆ ಒಂದು ವಾಯ್ಸ್ ಕೇಳಿ ರಾಹುಲ್ ಸಡನ್ನಾಗಿ ಎದ್ದು ಕುಳಿತ. ತನ್ನ ಮುಂದೆ ರೂಮ್ ಸರ್ವಿಸ್ ಹುಡುಗನನ್ನು ನೋಡಿ ಪೂರ್ತಿ ಕ್ವೆಶನಿಂಗ್ ಟೋನ್ನಲ್ಲಿ ತನ್ನನ್ನು ತಾನೇ ಕೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಯಾವಾಗ ಇದೇನನ್ನಾದರೂ ಆರ್ಡರ್ ಮಾಡಿದೆ ಅಂತ ನನಗೇ ನೆನಪಿಲ್ವಲ್ಲ. ಅದು ಸರ್, ನಿನ್ನೆ ರಾತ್ರಿ ಆದಿತ್ಯ ಸರ್ ಇದನ್ನು ಶಾರ್ಪ್ ಆಗಿ ಬೆಳಿಗ್ಗೆ 8 ಗಂಟೆಗೆ ನಿಮಗೆ ಡೆಲಿವರಿ ಮಾಡೋಕ್ಕೆ ಹೇಳಿದರು. ರಾಹುಲ್ ಪ್ರಶ್ನೆಗೆ ಉತ್ತರಿಸುತ್ತಾ ಆ ಸರ್ವೆಂಟ್ ಬಹಳ ವಿನಯದಿಂದ ಲೆಮನ್ ಜ್ಯೂಸ್ ಗ್ಲಾಸನ್ನು ಅವನ ಕೈಗೆ ಕೊಟ್ಟ. ರಾಹುಲ್ ಆ ಲೋಟವನ್ನು ತೆಗೆದುಕೊಳ್ಳುವಾಗಲೇ ಅದರ ಪಕ್ಕದಲ್ಲಿ ಇರಿಸಲಾಗಿದ್ದ ಒಂದು ಸಣ್ಣ ನೋಟ್ ಕಾಣಿಸಿತು. ಅವನು ಆ ನೋಟನ್ನು ಎತ್ತಿಕೊಂಡು ಓದುತ್ತಿದ್ದಂತೆ ಅವನ ಮುಖದಲ್ಲಿನ ಎಕ್ಸ್ಪ್ರೆಷನ್ ಪೂರ್ತಿ ವಿಚಿತ್ರವಾಗಿ ಬದಲಾಗಲು ಶುರುವಾಯಿತು. ಗುಡ್ ಮಾರ್ನಿಂಗ್ ರಾಹುಲ್, ನಿನ್ನ ಈ ಮಾರ್ನಿಂಗ್ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ನನಗೆ ಗೊತ್ತು. ಈಗ ನಿನಗೆ ಏನಾಗ್ತಿದೆಯೋ ಅಥವಾ ಫ್ಯೂಚರ್ನಲ್ಲಿ ಏನಾಗಲಿದೆಯೋ ಇದೆಲ್ಲವೂ ನಿನ್ನ ಆ ಒಂದು ಹೈ ಡ್ರಾಮಾಗೆ ನನ್ನ ರಿಯಾಕ್ಷನ್ ಅಷ್ಟೆ. ಸದ್ದಿಲ್ಲದೆ ನಿನ್ನ ಆ ಡ್ರಿಂಕ್ ಪೂರ್ತಿ ಫಿನಿಶ್ ಮಾಡು ಆ್ಯಂಡ್ ಕಮ್ ಟು ವರ್ಕ್. ಆ ನೋಟ್ನಲ್ಲಿ ಯಾವುದೇ ಹೆಸರಿರಲಿಲ್ಲ. ಆದರೂ ರಾಹುಲ್ ಬಾಯಿಂದ ಸಡನ್ನಾಗಿ ಆ ವರ್ಡ್ ಬಂತು, ದುಷ್ಟ. ನನಗಿಂತ ಒಬ್ಬ ಫ್ರೆಂಡ್ ಇರುವಾಗ ಲೈಫಲ್ಲಿ ಬೇರೆ ಶತ್ರುವಿನ ಅವಶ್ಯಕತೆ ಏನಿದೆ ಹೇಳು. ತನ್ನೊಳಗೆ ಹೀಗೆ ಮಾತನಾಡಿಕೊಳ್ಳುತ್ತಾ ಕೈಯಲ್ಲಿ ಕಾಫಿ ಹಿಡಿದು ತನ್ನನ್ನೇ ಅಬ್ಸರ್ವೇಷನ್ ಮಾಡ್ತಾ ಇದ್ದ ಆ ಹುಡುಗನನ್ನು ನೋಡ್ದ. ನಾನು ಈ ಲೆಮನ್ ಜ್ಯೂಸ್ ಜೊತೆಗೆ ಆ ಕಾಫಿನೂ ಕುಡಿಬೇಕಾ? ರಾಹುಲ್ ಕನ್ಫ್ಯೂಷನ್ ಲುಕ್ನಿಂದ ಅವನನ್ನು ಇರಿಟೇಷನ್ನಲ್ಲಿ ಕೇಳ್ದ. ಆ ಹುಡುಗ ಬಹಳ ಪೊಲೈಟಾಗಿ ತಲೆಬಾಗಿ ಹೇಳ್ದ, ನೀವು ಎದ್ದು ಪೂರ್ತಿ ರೆಡಿ ಆಗೋವರೆಗೆ ನಾನು ಇಲ್ಲೇ ನಿಂತ್ಕೋಬೇಕು ಅಂತ ಆದಿತ್ಯ ಸರ್ ಆರ್ಡರ್ ಮಾಡಿದ್ದಾರೆ. ಹೀಗೆ ಹೇಳಿ ಅವನು ಅಲ್ಲೇ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡ. ಇದನ್ನು ಕೇಳಿ ರಾಹುಲ್ನ ಉಳಿದಿದ್ದ ತಾಳ್ಮೆಯು ಪೂರ್ತಿ ಹೊರಟೋಯ್ತು. ಕಬಳಿಸುವ ಕಣ್ಣುಗಳಿಂದ ಆ ಹುಡುಗನನ್ನು ನೋಡ್ತಾ ಅವನು ಹೇಳ್ದ, ನಿಮ್ಮ ಆ ಆದಿತ್ಯ ಸರ್ಗೆ ನಾನೇನು ಹಾರ್ಮ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಜ. ಆದರೆ ನೀನು ಪ್ರಾಣ ತೆಗೆಯೋದ್ರಲ್ಲಿ ನನಗೇನು ಸಣ್ಣ ಪ್ರಾಬ್ಲಮ್ ಕೂಡ ಇಲ್ಲ ಕಣೋ. ಹೀಗೆ ಹೇಳ್ತಾ ಅವನನ್ನು ಪೂರ್ತಿ ಡೆಡ್ಲಿ ಲುಕ್ನಿಂದ ನೋಡೋಕ್ಕೆ ಶುರು ಮಾಡ್ದ. ರಾಹುಲ್ ಮಾತು ಕೇಳಿ ಆ ಹುಡುಗ ಏನು ಹೇಳ್ದೆ ಪೂರ್ತಿ ಸೈಲೆಂಟಾಗಿ ಅಲ್ಲಿಂದ ಜಾರ್ಕೊಂಡ. ರಾಹುಲ್ ಒಂದೇ ಗುಟ್ಕಿಗೆ ಇಡೀ ಗ್ಲಾಸ್ ನಿಂಬೆ ಪಾನಕವನ್ನು ಕುಡಿದು ತಲೆ ಅಲ್ಲಾಡಿಸ್ತಾ ತನ್ನೊಳಗೆ ಗೊಣಗುತ್ತಾ ಬಾತ್ರೂಮ್ ಒಳಗೆ ಹೋದ. 10-20 ನಿಮಿಷಗಳ ನಂತರ ಅವನು ಹೊರಬಂದು ಪರ್ಫೆಕ್ಟಾಗಿ ಡ್ರೆಸ್ಡಪ್ ಆಗಿ ತನ್ನನ್ನು ತಾನು ಕಾಮ್ ಡೌನ್ ಮಾಡೋಕ್ಕೆ ಪೂರ್ತಿ ಟ್ರೈ ಮಾಡ್ತಾ ಇದ್ದ. ಈಗಲೂ ಮೀಶಾ ಅವನ ತೋಳುಗಳಿಂದ ಓಡಿ ಹೋಗಿ ಆದಿತ್ಯನ ತೋಳುಗಳಲ್ಲಿ ಬೀಳುವ ಆ ಒಂದು ಹಾರ್ಟ್ ಬ್ರೇಕಿಂಗ್ ಸೀನ್ ಅವನ ಮೈಂಡಲ್ಲಿ ಪದೇ ಪದೇ ರಿಪೀಟ್ ಆಗ್ತಿತ್ತು. ಅವನು ಒಂದು ಡೀಪ್ ಬ್ರೆತ್ ತಗೊಂಡು ಕಣ್ಮುಚ್ದ. ಕಮ್ಮಾನ್ ರಾಹುಲ್, ಸ್ಟುಪಿಡ್ ಆಗಬೇಡ, ನಿನ್ನ ಬ್ರೈನ್ ಬಳಸು. ಆ ಹುಡುಗಿ ಮೀಶಾ, ನೀನು ಅವಳ ಬಗ್ಗೆ ಅಷ್ಟೊಂದು ಕೇರ್ ಮಾಡೋಕ್ಕೆ ಖಂಡಿತ ಡಿಸರ್ವ್ ಮಾಡೋದಿಲ್ಲ ಎಂದು ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡ. ಹೀಗೆ ಯೋಚಿಸುತ್ತಾ ಅವನು ರೂಮಿಂದ ಸ್ಟೈಲಾಗಿ ಹೊರಟು ಹೋದ.
ನ್ಯೂಲಿ ವೆಡ್ಸ್ಗಾಗಿ ಲರ್ನಿಂಗ್ ಏರಿಯಾದಲ್ಲಿ ಕೆಳಗಡೆ ಒಂದು ಸಣ್ಣ ಮೀಟಿಂಗ್ ಏರ್ಪಡಿಸಲಾಗಿತ್ತು. ರಾಹುಲ್ ತನ್ನ ರೂಮಿನಿಂದ ಹೊರಬಂದು ನೇರವಾಗಿ ಅಲ್ಲಿಗೆ ಹೋಗಿ ತನ್ನ ಕೆಲಸದಲ್ಲಿ ಪೂರ್ತಿ ಬ್ಯುಸಿಯಾದ. ಅವನು ಸಾಧ್ಯವಾದಷ್ಟು ನಾರ್ಮಲ್ ಆಗಿರೋಕೆ ಟ್ರೈ ಮಾಡ್ತಿದ್ದ. ಅವನು ತನ್ನನ್ನು ತಾನು ಕೂಲಾಗಿ ಕಾಮ್ ಡೌನ್ ಮಾಡೋಕೆ ಪ್ರಯತ್ನಿಸುತ್ತಿದ್ದಾಗ ಅದೇ ಹಳೆಯ ಶಬ್ದ ಮತ್ತು ಆ ಫೀಲಿಂಗ್ಸ್ ಮತ್ತೆ ಅವನನ್ನು ಪೂರ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಹಾಯ್ ಹ್ಯಾಂಡ್ಸಮ್. ರೋಹಿತ್ನ ಕಸಿನ್ಸ್ಗಳಲ್ಲಿ ಒಬ್ಬರ ಜೊತೆ ಮಾತನಾಡುತ್ತಿದ್ದ ರಾಹುಲ್ ಒಂದು ಕ್ಷಣ ಅಲ್ಲೇ ಸ್ಟಕ್ ಆದ. ಆದರೆ ಮರುಕ್ಷಣವೇ ಅವನು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಮೀಶಾಳನ್ನು ಪೂರ್ತಿ ಇಗ್ನೋರ್ ಮಾಡಿ ತನ್ನ ಕಾನ್ವರ್ಸೇಷನನ್ನು ಮುಂದುವರಿಸ್ದ. ಮೀಶಾ ಒಂದು ಕ್ಷಣ ಕನ್ಫ್ಯೂಸ್ ಆಗಿ ಅವನತ್ತ ನೋಡಿದ್ಲು. ನಂತರ ಅವನ ಆ ಒಂದು ಬಿಹೇವಿಯರನ್ನು ಇಗ್ನೋರ್ ಮಾಡಿ ಅವನ ಹತ್ರ ಬಂದ್ಲು. ಹಾಯ್, ಗುಡ್ ಮಾರ್ನಿಂಗ್. ಮೀಶಾಳ ಧ್ವನಿ ಪೂರ್ತಿ ಹತ್ತಿರದಲ್ಲಿ ಕೇಳಿ ರಾಹುಲ್ ಅವಳನ್ನು ನೋಡ್ದ. ಆದರೆ ಅವನು ತನ್ನ ಮುಂದೆ ಇದ್ದ ಹುಡುಗಿಯೊಂದಿಗೆ ಮಾತು ಮುಂದುವರಿಸ್ತಾ ಮೀಶಾಳಿಗೆ ಜಸ್ಟ್ ಒಂದು ಫಾರ್ಮಲ್ ಆಗಿರೋ ಗುಡ್ ಮಾರ್ನಿಂಗ್ ವಿಶ್ ಮಾಡ್ದ. ಆದರೆ ಮೀಶಾ ಈಗೋಯಿಸ್ಟಿಕ್ ಆಗಿದ್ಲು. ಅಷ್ಟೇ ಅಲ್ಲ, ಅವಳು ಆದಿತ್ಯನ ಸಿಸ್ಟರ್ ಅಲ್ವಾ. ತನ್ನನ್ನು ಹೀಗೆ ನಿರ್ಲಕ್ಷಿಸ್ತಿರೋದನ್ನು ನೋಡಿ ಅವಳಿಗೆ ಸ್ವಲ್ಪ ಕೋಪ ಬಂತು. ಅವಳು ಸರ್ಕ್ಯಾಸ್ಟಿಕ್ ಟೋನ್ನಲ್ಲಿ ರಾಹುಲ್ ಹತ್ರ ಬಂದು ಅವನ ಕಿವಿಗಳಲ್ಲಿ ಪಿಸ್ಕುಟ್ಟಿದ್ಲು. ಈ ಹುಡುಗಿ ನನಗಿಂತ ಜಾಸ್ತಿ ಸೆಕ್ಸಿಯರ್ ಮತ್ತು ಬ್ಯೂಟಿಫುಲ್ ಆಗಿದ್ದಾಳ ರಾಹುಲ್. ಅದಕ್ಕಾಗಿಯೇ ನೀನು ನನ್ನನ್ನು ಹೀಗೆ ಇಗ್ನೋರ್ ಮಾಡ್ತಿದ್ಯಾ? ಮೀಶಾ ಅವನ ಕ್ಲೋಸ್ ಆಗಿ ಬಂದಿದ್ಲು. ಅವಳು ಹೇಳಿದ ಪ್ರತಿ ಮಾತು ಈಗ ರಾಹುಲ್ ಒಳಗಡೆ ಒಂದು ರೀತಿಯ ಕೋಪದ ಕಿಡಿ ಹೊತ್ತಿಸ್ತಿತ್ತು. ಮೀಶಾ ಅವನಿಗೆ ಬೇರೇನೋ ಹೇಳಲು ಬಂದ ತಕ್ಷಣ ರಾಹುಲ್ ಪೂರ್ತಿ ರೂಡಾಗಿ ಅವಳ ಕಡೆಗೆ ತಿರುಗಿ ಅವಳ ಕಣ್ಣುಗಳನ್ನ ದಿಟ್ಟಿಸ್ತಾ ದ್ವೇಷದ ಸ್ವರದಲ್ಲಿ ಹೇಳ್ದ. ಮಿಸ್ ಮೀಶಾ, ಆಲ್ರೆಡಿ ಮದುವೆ ಮುಗ್ದಿದೆ. ಎಲ್ಲ ಗೆಸ್ಟ್ಸ್ ವಾಪಸ್ ಹೋಗ್ತಿದ್ದಾರೆ. ನಿಮ್ಮ ಕಾರ್ ಕೂಡ ಹೊರಗಡೆ ವೆಯ್ಟ್ ಮಾಡ್ತಿದೆ. ನಂತರ ಅವನು ಒಂದು ಸೆಕೆಂಡ್ ನಿಲ್ಲಿಸಿ ಸ್ವಲ್ಪ ಮುಗುಳ್ನಕ್ಕು ಫೇಕ್ ಸ್ಮೈಲ್ ಕೊಟ್ಟು ಹೇಳ್ದ. ನಮ್ಮ ಸರ್ವಿಸ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ತನ್ನ ಹಲ್ಲು ಕಡಿಯುತ್ತಾ ಮತ್ತು ಪ್ರತಿ ಮಾತನ್ನು ಪೂರ್ತಿ ಕಂಟ್ರೋಲ್ ಮಾಡ್ತಾ ಹೇಳ್ದ. ನನ್ನನ್ನು ಪ್ಲೀಸ್ ಕ್ಷಮಿಸ್ತೀರಾ? ನನಗಿಲ್ಲಿ ಕೆಲಸ ಇದೆ. ಹೀಗೆ ಹೇಳಿ ಅವನು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ನಂತರ ಸಡನ್ನಾಗಿ ಏನೋ ಯೋಚನೆ ಮಾಡಿ ವಾಪಸ್ ಬಂದು ಅವಳ ತೋಳುಗಳನ್ನ ಜೋರಾಗಿ ಎಳ್ಕೊಂಡು ಅವಳನ್ನು ಒಂದು ಕಾರ್ನರ್ಗೆ ಕರೆದೊಯ್ದ. ಮೀಶಾ ರಾಹುಲ್ನನ್ನು ದಿಟ್ಟಿಸ್ತಾ ಶಾಕ್ಗೆ ಒಳಗಾದ್ಲು. ರಾಹುಲ್ನ ಸಡನ್ನಾಗಿ ಚೇಂಜ್ ಆಗ್ತಿರೋ ಆ ಒಂದು ಮೈಂಡ್ ಸೆಟ್ ಅಥವಾ ಅವನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಅವಳಿಗೆ ಪೂರ್ತಿ ಸಾಧ್ಯ ಆಗಲಿಲ್ಲ. ರಾಹುಲ್ ಅವಳ ಮೇಲೆ ಒರಗಿಕೊಂಡು ಒಂದು ಕಾರ್ನರ್ನಲ್ಲಿ ಗೋಡೆಗೆ ಅವಳನ್ನ ಒತ್ತಿ ಹಿಡಿದು ದಿಟ್ಟಿಸೋಕೆ ಶುರು ಮಾಡ್ದ. ಅವನ ಆ ಒಂದು ಭಾರವಾದ ಉಸಿರು ಮೀಶಾಳ ಉಸಿರಿನೊಂದಿಗೆ ಪೂರ್ತಿ ಬೆರೆತು ಹೋಗಿತ್ತು. ಅವರಿಬ್ಬರ ನಡುವೆ ಈಗ ಟೆನ್ಷನ್ ಮನೆ ಮಾಡಿತ್ತು. ಏನಾಯಿತು ರಾಹುಲ್? ನೀನು ಯಾಕೆ ಈ ರೀತಿ ಪೂರ್ತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಯಾ? ಮೀಶಾ ಕನ್ಫ್ಯೂಷನ್ನಿಂದ ರಾಹುಲ್ನ ಕಣ್ಣುಗಳನ್ನ ನೋಡ್ತಾ ಕೇಳಿದ್ಲು. ನೀನೀಗ ಜಸ್ಟ್ ಏನು ಹೇಳಿದೆ ಮೀಶಾ? ಆ ಹುಡುಗಿ ನಿನಗಿಂತ ಬ್ಯೂಟಿಫುಲ್ ಅಥವಾ ನಿನಗಿಂತ ಹೆಚ್ಚು ಸೆಕ್ಸಿ ಆಗಿದ್ದಾಳ ಅಂತ ಇಲ್ವಾ ಅಂತ ತಾನೇ ನೀನು ಕೇಳಿದ್ದು? ರಾಹುಲ್ ಸರ್ಕ್ಯಾಸ್ಟಿಕ್ ಟೋನಲ್ಲಿ ಮೀಶಾಳ ಕಣ್ಣುಗಳನ್ನ ನೋಡ್ತಾ ಕೇಳ್ದ. ಮೀಶಾ ಒಂದು ಮಾತು ಆಡದೆ ಪೂರ್ತಿ ಸ್ಪೀಚ್ಲೆಸ್ ಆಗಿ ಅವನನ್ನೇ ನೋಡ್ತಾ ನಿಂತಿದ್ಲು. ಸಾರಿ ಮಿಸ್ ಮೀಶಾ, ನಾನು ಕೇವಲ ಆ ರೀತಿಯ ಲುಕ್ಸ್ ಇರೋ ಹುಡುಗಿಯರನ್ನ ಮಾತ್ರ ನೋಡೋದಿಲ್ಲ. ನಂತರ ಸ್ವಲ್ಪ ಯೋಚನೆ ಮಾಡಿ ಅವನು ಹೇಳ್ದ. ನಾನು ಹುಡುಗಿಯರಲ್ಲಿ ಬೇರೆ ಏನನ್ನೋ ಹುಡುಕ್ತೀನಿ. ಅದು ನಿನ್ನ ಹತ್ರ ಖಂಡಿತ ಇಲ್ಲ. ಮತ್ತು ನಾನು ಆ ಹುಡುಗಿಯರನ್ನ ನೋಡಿದ್ರೂ ಕೂಡ ಅದು ನಿನಗೆ ಯಾವ ರೀತಿಯ ಡಿಫ್ರೆನ್ಸ್ ಮಾಡುತ್ತೆ ಮೀಶಾ? ನೀನು ಇಡೀ ಲೈಫ್ ನನ್ನ ಜೊತೆ ಕಳೆದಿದೆಯಾ ಅಥವಾ ನೀನೇನು ಹಾಲಿನಷ್ಟು ಇನ್ನೋಸೆಂಟ್ ಆಗಿದೆಯಾ? ನಂತರ ಮೀಶಾಳನ್ನು ತನ್ನ ಹತ್ತಿರಕ್ಕೆ ವೆರಿ ಕ್ಲೋಸ್ ಎಳ್ಕೊಂಡು ರಾಹುಲ್ ಹೇಳ್ದ. ನಿನ್ನ ಆ ಒಂದು ಮೈಂಡ್ ಸೆಟ್ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ರಾತ್ರಿ ಮುಗಿದ ತಕ್ಷಣ ಆ ಮ್ಯಾಟರ್ ಕೂಡ ಪೂರ್ತಿ ಫಿನಿಶ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನೀನು ಅದಕ್ಕಿಂತ 2 ಅಥವಾ 4 ಸ್ಟೆಪ್ ಪೂರ್ತಿ ಮುಂದೆ ಇದೆಯಾ. ನಿನಗೆ ಒಂದೇ ಟೈಮ್ನಲ್ಲಿ 2 ಅಥವಾ 4 ಜನರ ತೋಳುಗಳು ಅಥವಾ ಕಂಪ್ನಿ ಬೇಕಾಗುತ್ತೆ ಅಲ್ವಾ? ಈಗ ಹೇಳ್ತಾ ರಾಹುಲ್ ತನ್ನನ್ನು ತಾನು ಪೂರ್ತಿ ಕಂಟ್ರೋಲ್ ಮಾಡಿಕೊಂಡು ಮೀಶಾಳತ್ತ ಒಂದು ದ್ವೇಷಪೂರಿತ ನೋಟ ಬೀರ್ತಾ ಒಂದು ವಕ್ರ ನಗುವಿನೊಂದಿಗೆ ಹೇಳ್ದ. ಕೆಲವೊಮ್ಮೆ ನಾನು, ಇನ್ನೊಂದು ಸಾರಿ ಆದಿತ್ಯ, ಇನ್ನೂ ಕೆಲವೊಮ್ಮೆ ಮತ್ಯಾರೋ ಒಬ್ಬರು. ರಾಹುಲ್ ಪೂರ್ತಿ ಕೋಪದಿಂದ ಮಾತನಾಡ್ತಿದ್ದಾಗ ಮೀಶಾ ಪೂರ್ತಿ ಸೈಲೆಂಟ್ ಆಗಿದ್ಲು.
ಅವಳು ರಾಹುಲ್ ನಾಲಿಗೆಯಲ್ಲಿ ಆದಿತ್ಯನ ಹೆಸರು ಬರುವವರೆಗೂ ತೇವಗೊಂಡ ಕಣ್ಣುಗಳೊಂದಿಗೆ ಮೌನವಾಗಿ ಅವನ ಮಾತುಗಳನ್ನ ಕೇಳ್ತಾ ಇದ್ಲು. ಆದಿತ್ಯನ ಹೆಸರನ್ನ ಈ ರೀತಿ ಕೇಳಿ ಅವಳಿಗೆ ಪೂರ್ತಿ ಹಾರ್ಟ್ ಬ್ರೇಕಿಂಗ್ ಫೀಲ್ ಆಯಿತು. ತನ್ನ ಸ್ವಂತ ಹೆಸರು ಮತ್ತು ತನ್ನ ಆ ಬ್ರದರ್ ಹೆಸರು ಅದು ಕೂಡ ಈ ರೀತಿ ಅಶ್ಲೀಲವಾಗಿ ಕೇಳೋದು ಮೀಶಾಗೆ ಸಹಿಸೋಕೆ ಸಾಧ್ಯ ಆಗಲಿಲ್ಲ. ಅವಳು ಕೆಲವು ಸೆಕೆಂಡ್ಸ್ ಕಣ್ಮುಚ್ಚಿದ್ಲು. ನಂತರ ಸಡನ್ ಆಗಿ ಪೂರ್ತಿ ಜೋರಾಗಿ ಕಿರ್ಚೋಕೆ ಶುರು ಮಾಡಿದ್ಲು. ಸಾಕು ಸಾಕು, ಪ್ಲೀಸ್ ನಿಲ್ಲಿಸು ರಾಹುಲ್. ಅವನ ಶೋಲ್ಡರ್ ಹಿಡ್ಕೊಂಡು ಅವಳು ಕಿರ್ಚಿದ್ಲು. ಆದರೆ ರಾಹುಲ್ ನಿಲ್ಲೋಕೆ ರೆಡಿ ಇರಲಿಲ್ಲ. ಅವನ ಆ ಎಕ್ಸ್ಟ್ರೀಮ್ ಆ್ಯಂಗರ್ ಮತ್ತು ಹದಗೆಟ್ಟ ಆಲೋಚನೆಗಳು ಮೀಶಾಳ ಶಕ್ತಿಯನ್ನು ಪೂರ್ತಿ ಫಿನಿಶ್ ಮಾಡಿದ್ವು. ರಾಹುಲ್ನನ್ನು ತಡೆಯೋಕೆ ಟ್ರೈ ಮಾಡ್ತಿದ್ದ ಮೀಶಾಳ ಆ ಒಂದು ಪೇಷನ್ಸ್ ಪೂರ್ತಿ ಬ್ರೇಕ್ ಆಯಿತು. ಮರುಕ್ಷಣವೇ ರಾಹುಲ್ ಕೆನ್ನೆಯ ಮೇಲೆ ಒಂದು ಬಲವಾದ ಹೊಡೆತ ಬಿದ್ದಿತ್ತು. ಮೀಶಾ ಪೂರ್ತಿ ಅಳ್ತಾ ಕಿರ್ಚ್ತಾ ಹೇಳಿದ್ಲು, ನಿಲ್ಲಿಸು ರಾಹುಲ್, ನಾನು ನಿಲ್ಲಿಸು ಅಂತ ಹೇಳಿದೆ ಅಲ್ವಾ. ಅವನು ನನ್ನ ಬ್ರದರ್, ಅಣ್ಣ. ಹೌದು, ಅವನು ನನ್ನ ಸ್ವಂತ ಅಣ್ಣ. ನನ್ನ ಇಡೀ ಲೈಫ್ನ ಇನ್ಸ್ಪಿರೇಷನ್ ಅವನು. ದಯವಿಟ್ಟು ಈ ರೀತಿ ಮಾತಾಡೋದನ್ನು ನಿಲ್ಲಿಸು. ಈಗ ಹೇಳ್ತಾ ಮೀಶಾ ಗೋಡೆಗೆ ಒರಗಿ ಪೂರ್ತಿ ಅಸಹಾಯಕಳಾಗಿ ನೆಲದ ಮೇಲೆ ಕುಸಿದು ಕುಳಿತಳು. ರಾಹುಲ್ ಈಗಷ್ಟೇ ಕೇಳಿದ ಆ ಸತ್ಯವನ್ನು ನಂಬೋಕೆ ಪೂರ್ತಿ ಅಸಾಧ್ಯವಾಗಿತ್ತು. ಅವನಿಗದು ದೊಡ್ಡ ಶಾಕ್ ಆಗಿತ್ತು. ಮತ್ತು ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಳ್ಳೋಕೆ ಮತ್ತು ರಿಯಾಲಿಟಿ ಚೆಕ್ಗಾಗಿ ಅವನು ಬೇಗನೆ ಮೀಶಳ ಹತ್ತಿರ ಬಂದು ನೆಲದ ಮೇಲೆ ಅವಳ ಮುಂದೆಯೇ ಮೊಣಕಾಲುಗಳ ಮೇಲೆ ಕುಳಿತನು. ರಾಹುಲ್ ತನ್ನ ಕೈಯನ್ನು ಮೀಶಾಳ ಕಡೆಗೆ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ, ನನ್ನನ್ನು ಮುಟ್ಟೋಕೆ ನಿನಗಷ್ಟು ಗಡ್ಸಿದ್ಯಾ? ನನ್ನನ್ನು ಟಚ್ ಮಾಡಬೇಡ, ಇಲ್ದಿದ್ರೆ ನಾನು ನಿನ್ನನ್ನು ಪೂರ್ತಿ ಫಿನಿಶ್ ಮಾಡ್ತೀನಿ. ಮೀಶಾ ಪೂರ್ತಿ ಕಿರ್ಚ್ತಾ ಹೇಳಿದ್ಲು. ಇದನ್ನು ಕೇಳಿ ರಾಹುಲ್ ತನ್ನ ಮೇಲೆಯೇ ಕೋಪಗೊಂಡು ಹೀಗೆ ಹೇಳ್ದ, ನೋಡು, ನೀನು ಪ್ರತಿದಿನ ನನಗೆ ಈ ರೀತಿ ಶಾಕ್ ಕೊಡೋ ಮೂಲಕ ನನ್ನನ್ನು ಆಲ್ರೆಡಿ ಅರ್ಧ ದಾರಿಯಲ್ಲೇ ಕೊಂದುಬಿಟ್ಟಿದ್ಯಾ. ಮೀಶಾ, ನಾನೀಗ ಏನು ಕೇಳಿದ್ನೋ ಅದು ನಿಜವಾಗಿದ್ದರೆ ಈಗಲೇ ನೀನು ನನ್ನನ್ನು ಕೊಂದುಬಿಡು. ಪ್ರತಿದಿನ ಈ ರೀತಿ ನನ್ನ ಹಾರ್ಟ್ಗೆ ಹೊಡೆಯೋದಕ್ಕಿಂತ ಅದು ಬೆಸ್ಟ್. ನಂತರ ತನ್ನನ್ನು ತಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತಾ ಪೂರ್ತಿ ಶಾಂತ ಮತ್ತು ಎಸಿಟೇಟಿಂಗ್ ವಾಯ್ಸ್ನಲ್ಲಿ ಕೇಳ್ದ, ನೀನು ಈಗಷ್ಟೇ ಸಿಡಿಸಿದ ಈ ಒಂದು ಸೀಕ್ರೆಟ್ ಬಾಂಬ್ ಇದು ನಿಜವಾಗೋಕೆ ಹೇಗೆ ಸಾಧ್ಯ? ನನಗೆ ತಿಳಿದಿರೋ ಮಟ್ಟಿಗೆ ಆದಿತ್ಯನಿಗೆ ಯಾವುದೇ ಸಿಸ್ಟರ್ಸ್ ಇಲ್ಲವೇ ಇಲ್ಲ. ರಾಹುಲ್ನ ಕಣ್ಣುಗಳಲ್ಲಿ ಈಗ ಪ್ರಶ್ನೆಗಳ ಬೆಟ್ಟವೇ ಇತ್ತು. ಮೀಶಾ ಕೆಲವು ಕ್ಷಣ ಪೂರ್ತಿ ಸೈಲೆಂಟ್ ಆಗಿದ್ಲು. ನಂತರ ರಾಹುಲ್ನ ಕಡೆಗೆ ನೋಡದೆ ತನ್ನ ಕಣ್ಣೀರು ಒರೆಸುತ್ತಾ ಹೇಳಿದ್ಲು, ನಾನು ಮೀಶಾ ರಾಜ್, ಅರವಿಂದ್ ರಾಜ್ ಮತ್ತು ನಂದಿತಾ ರಾಜ್ ಅವ್ರ ಮಗಳು. ಅಷ್ಟೇ ಹೇಳಿ ಮೀಶಾ ರಾಹುಲ್ ಕಡೆಗೆ ಒಮ್ಮೆಯೂ ತಿರುಗಿ ನೋಡದೆ ಅಲ್ಲಿಂದ ವೇಗವಾಗಿ ಹೊರಟೋದ್ಲು. ನೆಲದ ಮೇಲೆ ಹಾಗೆಯೇ ಶಾಕ್ ಆಗಿ ಕುಳಿತಿದ್ದ ರಾಹುಲ್ ಅವಳು ಹೋಗೋದನ್ನೇ ಬ್ಲ್ಯಾಂಕ್ ಆಗಿ ನೋಡ್ತಾ ಇದ್ದ. ಮಾರ್ನಿಂಗ್ ಟೈಮ್, ಔಟ್ ಹೌಸ್. ಬೆಳಿಗ್ಗೆ ಶಾರ್ಪ್ ಆಗಿ 9 ಗಂಟೆಯಾಗಿತ್ತು. ಕಾವ್ಯ ತನ್ನ ತೋಳುಗಳಲ್ಲಿ ಪಿಲ್ಲೋವನ್ನು ಬಿಗಿಯಾಗಿ ಹಿಡ್ಕೊಂಡು ಶಾಂತವಾಗಿ ನಿದ್ರೆ ಮಾಡ್ತಾ ಇದ್ಲು. ನಾರ್ಮಲಿ ಕಾವ್ಯಳಿಗೆ ಬೇಗನೆ ಎಚ್ಚರಗೊಳ್ಳುವ ಅಭ್ಯಾಸ ಇತ್ತು. ಆದರೆ ಇವತ್ತು ಅವಳು ಸಮಯದ ಪ್ರಜ್ಞೆಯನ್ನು ಪೂರ್ತಿ ಕಳ್ಕೊಂಡಿದ್ಲು. ಆದಿತ್ಯ ತನ್ನ ವರ್ಕೌಟ್ ಮುಗಿಸಿ ರೂಮ್ಗೆ ಬಂದ. ಟವಲ್ನಿಂದ ತನ್ನ ಬೆವರನ್ನು ಒರೆಸ್ತಿದ್ದ ಅವನು ಹಾಸಿಗೆ ಮೇಲೆ ಪೀಸ್ಫುಲ್ಲಾಗಿ ನಿದ್ರೆ ಮಾಡ್ತಾ ಇರೋ ತನ್ನ ಕವನಾಳನ್ನೇ ನೋಡ್ತಾ ಇದ್ದ. ಟವಲನ್ನು ಪಕ್ಕಕ್ಕೆ ಇರಿಸಿ ಅವನು ಹಾಸಿಗೆಯ ಬಳಿಗೆ ಹೋಗಿ ಅವಳ ಹತ್ರ ಜೆಂಟಲಾಗಿ ಕುಳಿತ. ಅವನು ತನ್ನ ತಲೆಯನ್ನು ಸ್ವಲ್ಪ ಬಗ್ಗಿಸಿ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟ. ಹಾಗೆಯೇ ಅವನು ಅವಳ ಕಿವಿಗಳಲ್ಲಿ ಪಿಸುಗುಡ್ತ, ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್ ಆ್ಯಂಡ್ ಹ್ಯಾಪಿ ಬರ್ಡೇ ಟು ಮೈ ಲವ್. ನಂತರ ಅಕ್ಕರೆಯಿಂದ ಅವಳ ಕೆನ್ನೆಗಳನ್ನು ಮುಟ್ಟುತ್ತಾ ಹೇಳ್ದ, ಥ್ಯಾಂಕ್ ಯು ಕವನ, ನನಗಾಗಿ ಈ ವರ್ಲ್ಡ್ಗೆ ಬಂದಿದ್ದಕ್ಕಾಗಿ. ನಾನು ನಿನ್ನನ್ನು ಮೊದಲೇ ಭೇಟಿಯಾಗಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ. ಈ ಎಮೋಷನ್ನಲ್ಲಿ ಫೀಲಿಂಗ್ನಿಂದ ಅವನು ಪಿಸ್ಕುಡ್ದಾಗ ಕಾವ್ಯ ನಿದ್ರೆಯಲ್ಲೇ ಸ್ವಲ್ಪ ಮುಗುಳ್ನಕ್ಕು ಮತ್ತೆ ನಿದ್ರೆಗೆ ಜಾರಿದಳು. ಆದಿತ್ಯ ಅವಳ ಬೆಡ್ ಪಕ್ಕದಲ್ಲೇ ಕುಳಿತು ಅವಳು ಶಾಂತವಾಗಿ ನಿದ್ರಿಸುವುದನ್ನು ಕೆಲವು ಕ್ಷಣಗಳು ಅಬ್ಸರ್ವೇಷನ್ ಮಾಡ್ತಾ ನೋಡ್ತಾ ಇದ್ದ. ಅವನು ಸ್ವಲ್ಪ ಮುಗುಳ್ನಕ್ಕು ಬಾಲ್ಕನಿ ಕಡೆಗೆ ನಡೆದ. ಶವರ್ಗೆ ಹೋಗೋ ಮೊದಲು ಸ್ವಲ್ಪ ಟೈಮ್ ತಗೊಂಡು ಆದಿತ್ಯ ಪೂಲ್ ಪಕ್ಕದ ಕುರ್ಚಿಯ ಮೇಲೆ ಕುಳಿತಿದ್ದ ಆ ಹುಡುಗಿಯತ್ತ ನೋಡ್ದ. ಅವಳು ಹಿಂದೆ ಒರಗಿಕೊಂಡು ಆಟಿಟ್ಯೂಡ್ನಿಂದ ಸಿಗರೇಟ್ ಸೇರ್ತಾ ಕುಳಿತಿದ್ಲು.
ಆದಿತ್ಯನಿಗೆ ಅವಳ ಮುಖ ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ. ಆದರೆ ಏನೋ ಒಂದು ನೆನಪಾಗಿ ಅವನು ಕವನಾಳತ್ತ ಮತ್ತೊಮ್ಮೆ ಪ್ರೀತಿಯ ನೋಟ ಬೀರಿ ಅವಳನ್ನ ಬ್ಲ್ಯಾಂಕೆಟ್ನಿಂದ ಪೂರ್ತಿ ಬಿಗಿಯಾಗಿ ಸುತ್ತಿ ಆ ಪೂಲ್ ಕಡೆಗೆ ವೇಗವಾಗಿ ನಡೆದ. ಆದಿತ್ಯ ಕುರ್ಚಿಯ ಮೇಲಿದ್ದ ಆ ಹುಡುಗಿಯನ್ನ ಹಿಂತಿರುಗಿ ನೋಡಿ ಅವಳ ಪಕ್ಕದಲ್ಲಿದ್ದ ಚೇರ್ ಮೇಲೆ ಕುಳಿತ. ಅವನ ತುಟಿಗಳಲ್ಲಿ ಒಂದು ಸಣ್ಣ ಮಂದಹಾಸ ಇತ್ತು. ಕೆಲವು ಕ್ಷಣಗಳು ಪೂರ್ತಿ ಸೈಲೆಂಟ್ ಇತ್ತು. ಇಬ್ಬರು ಮೌನವಾಗಿ ಆ ಕೊಳದ ಬ್ಲೂ ವಾಟರ್ ನೋಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಆದಿತ್ಯ ತನ್ನ ನೋಟವನ್ನ ಅವಳ ಕಡೆಗೆ ತಿರುಗಿಸ್ದ. ಅವಳ ಕಣ್ಣುಗಳು ಅಳುತ್ತಿದ್ದ ಕಾರಣ ಊದ್ಕೊಂಡಿದ್ವು ಮತ್ತೆ ಮುಖ ಪೂರ್ತಿ ಕೆಂಪಾಗಿತ್ತು. ಅವಳ ಮುಖದಲ್ಲಿ ಒಂದು ರೀತಿಯ ಆಳವಾದ ದುಃಖ ಎದ್ದು ಕಾಣಿಸ್ತಾ ಇತ್ತು. ಅವಳು ಮೂಕಳಾಗಿರೋ ಒಬ್ಬ ಸಣ್ಣ ಹುಡುಗಿಯಂತೆ ಅಳ್ತಾ ಕುಳಿತಿದ್ಲು. ನಿನ್ನ ಕಾಲ್ಗಳು ಈಗ ಹೇಗಿವೆ ಮಿಶಾ? ಸುಮ್ಮನೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋಕ್ಕೆ ಆದಿತ್ಯ ಕೇಳ್ದ. ಆದಿತ್ಯನ ಧ್ವನಿ ಕೇಳಿದ ತಕ್ಷಣ ಅವಳು ಇನ್ನೂ ಜೋರಾಗಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳನ್ನು ನೋಡಿ ಆದಿತ್ಯ ತನ್ನ ತಲೆಯನ್ನು ಕುರ್ಚಿಯ ಮೇಲೆ ಹಿಂದಕ್ಕೆ ಒರಗಿಸಿ ನಗುತ್ತಾ ಕಣ್ಣು ಮುಚ್ಚಿದ. ಅಂದಹಾಗೆ ನೀನು ಏಜ್ ಎಷ್ಟು? ಆದಿತ್ಯ ಕಣ್ಮುಚ್ಚಿ ನಗ್ತಾ ಕೇಳ್ದ. ಮೀಶಾ ಕೆಲವು ಕ್ಷಣ ಮೌನವಾಗಿದ್ಲು. ನಂತರ ಗದ್ಗದಿತಳಾಗಿ ಹೇಳಿದ್ಲು, ನೀವು ಹುಡುಗಿಯರ ವಯಸ್ಸನ್ನು ಕೇಳಬಾರ್ದು ಆದಿತ್ಯ, ಅದು ಬ್ಯಾಡ್ ಮ್ಯಾನರ್ಸ್. ಇದನ್ನು ಕೇಳಿದ ಆದಿತ್ಯ ಅವಳತ್ತ ಒಂದು ಶಾಕ್ ಲುಕ್ ಹರಿಸಿ ಹೇಳ್ದ, ನಾನು ಹುಡುಗಿರನ್ನ ಹಾಗೆಲ್ಲ ಕೇಳೋಕೆ ಹೋಗಲ್ಲ ಮೀಶಾ. ಆದರೆ ನೀನೊಬ್ಬ ಲಿಟಲ್ ಗರ್ಲ್ ಅಲ್ವಾ, ನಿನ್ನನ್ನು ಕೇಳ್ಬೋದು ಆಯಿತಾ? ನಾನೇನು ಮಗು ಅಲ್ಲ, ನನಗೆ 21 ಇಯರ್ಸ್. ಮೀಶಾ ಕೋಪದಿಂದ ಆಂಗ್ರಿ ಟೋನ್ನಲ್ಲಿ ಹೀಗೆ ಹೇಳಿ ಆದಿತ್ಯನತ್ತ ದೃಷ್ಟಿ ಹಾಯಿಸಿದ್ಲು. ಆದಿತ್ಯ ತನ್ನ ತುಟಿಗಳಲ್ಲಿ ಒಂದು ವಿನ್ನಿಂಗ್ ಸ್ಮೈಲ್ ಜೊತೆ ಅವಳನ್ನು ನೋಡ್ತಾ ಇದ್ದ. ಅದು ಮೀಶಾಳ ವಯಸ್ಸನ್ನಲ್ಲ, ಬದಲಾಗಿ ಯಾವುದೋ ಒಂದು ಬಿಗ್ ಸೀಕ್ರೆಟನ್ನು ಕಂಡುಹಿಡಿದ ಗೆಲುವಿನಂತೆ ಇತ್ತು. ಆದಿತ್ಯ ಅವಳ ಕೈಯಿಂದ ಆ ಸಿಗರೇಟನ್ನು ಫೋರ್ಸ್ ಆಗಿ ಕಸಿದುಕೊಂಡು ಅದನ್ನು ನೆಲದ ಮೇಲೆ ಎಸೆದು ಅವಳನ್ನೇ ಡೀಪ್ ಆಗಿ ದಿಟ್ಟಿಸೋಕೆ ಶುರು ಮಾಡ್ದ. ನಂತರ ಸ್ಟ್ರಿಕ್ಟ್ ಆಗಿ ಹೇಳ್ದ, ಹಿರಿಯರ ಮುಂದೆ ಈ ರೀತಿ ಸ್ಮೋಕಿಂಗ್ ಮಾಡೋದು ಕೂಡ ಬ್ಯಾಡ್ ಮ್ಯಾನರ್ಸು ಮೀಶಾ. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಪವರ್ ತಂದ್ಕೊಂಡು ಕೇಳ್ದ, ಮನೆಯಲ್ಲಿ ಯಾರೂ ನಿನಗಿದನ್ನು ಕಲಿಸ್ಲಿಲ್ವಾ? ಇದನ್ನು ಕೇಳಿ ಮೀಶಾ ಒಂದು ಕ್ಷಣ ಪೂರ್ತಿ ಸೈಲೆಂಟ್ ಆದ್ಲು. ನಂತರ ಒಂದು ರೀತಿಯ ಪೇನ್ಫುಲ್ ಸ್ಮೈಲ್ ಜೊತೆಗೆ ನಗ್ತಾ ಹೇಳಿದ್ಲು, ಅವ್ರು ನನಗೆ ಬಹಳಷ್ಟು ವಿಷಯಗಳನ್ನ ಕಲಿಸಿದ್ದಾರೆ ಆದಿತ್ಯ. ಹೌದು, ಆ ಮನೇಲಿ ನನಗೆ ತುಂಬ ವಿಷಯಗಳನ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವಳು ಒಂದು ಆಳವಾದ ಉಸಿರು ತಗೊಂಡು ಹೇಳಿದ್ಲು, ಹೈ ಕ್ಲಾಸ್ ಹುಡುಗರನ್ನ ಹೇಗೆ ಇಂಪ್ರೆಸ್ ಮಾಡೋದು ಅಂತ ಕಲಿಸಿದ್ದಾರೆ. ಬಿಸ್ನೆಸ್ ಡೀಲ್ಸ್ಗಳಲ್ಲಿ ಸಂಬಂಧಗಳನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಕಲಿಸಿದ್ದಾರೆ. ಅಷ್ಟೇ ಯಾಕೆ, ನಿಮ್ಮ ಸ್ವಂತ ಜನರನ್ನೇ ಹೇಗೆ ಮೋಸ ಮಾಡಬೇಕು ಅಂತ ಕೂಡ ಅವ್ರು ನನಗೆ ಇನ್ನೂ ಹೆಚ್ಚಿನದನ್ನು ಕಲಿಸಿದ್ದಾರೆ. ಅವಳು ಹೀಗೆ ಹೇಳ್ತಿರುವಾಗ ಅವಳ ವಾಯ್ಸ್ ಉಸಿರುಗಟ್ಟಿದ ಹಾಗೆ ಇತ್ತು. ಆದಿತ್ಯನತ್ತ ಮತ್ತೆ ತೇವಗೊಂಡ ಕಣ್ಣುಗಳಿಂದ ನೋಡುತ್ತಾ ಅವಳು ಹೇಳಿದ್ಲು, ನಾನು ಅವ್ರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಬದುಕೋಕೆ ಸಾಧ್ಯವಾಗಲಿಲ್ಲ ಆದಿತ್ಯ. ನಾನು ಅಪ್ಪನನ್ನು ಡಿಸಪಾಯಿಂಟ್ ಮಾಡಿದೆ. ಅದಕ್ಕಾಗಿಯೇ ಅವರು ನನ್ನನ್ನು ಪ್ರೀತಿಸೋದಿಲ್ಲ. ಯಾಕಂದರೆ ನಾನು ಅವರ ಯಾವುದೋ ಒಬ್ಬ ಮಿಲೇನಿಯರ್ ಫ್ರೆಂಡ್ ಮಗನನ್ನು ಮದುವೆಯಾಗೋ ಮೂಲಕ ಅವರಿಗೆ ಮತ್ತು ನನ್ನ ಬ್ರದರ್ಗೆ ಒಂದು ಬಿಗ್ ಬಿಸ್ನೆಸ್ ಪ್ಲ್ಯಾನ್ ನೀಡುವಲ್ಲಿ ಸಕ್ಸಸ್ ಆಗೋದಿಲ್ಲ ಅಲ್ವಾ. ನನಗಂತೂ ಅವ್ರ ಹಾಗೆ ಈ ಒಂದು ಕ್ರೂರವಾದ ಬಿಸ್ನೆಸ್ ಮೈಂಡ್ ಇಲ್ಲವೇ ಇಲ್ಲ. ಅವಳು ಹೀಗೆ ಹೇಳ್ತಾ ಇದ್ದಂತೆ ಆದಿತ್ಯನಿಂದ ತನ್ನ ನೋಟವನ್ನು ತಪ್ಪಿಸಿ ಅಸಹಾಯಕತೆಯಿಂದ ಕೆಳಗೆ ನೋಡಿದ್ಲು. ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಆದಿತ್ಯನ ಕೈಗಳು ಆಟೋಮೆಟಿಕಲಿ ಅವಳ ಹತ್ತಿರಕ್ಕೆ ಬಂದು ಹಣೆಯನ್ನು ಸವರಿದ್ವು. ಅವನಿಗೆ ಈ ಕಾಳಜಿ, ಮೀಶಾಳ ಮೇಲಿರೋ ಈ ಒಂದು ಕನೆಕ್ಷನ್ ಅರ್ಥವೇ ಆಗ್ತಿರ್ಲಿಲ್ಲ. ಮತ್ತು ಮೀಶಾಗೆ ಅದು ಬೇರೆಯದೇ ರೀತಿಯ ಕಂಫರ್ಟ್ ಕೊಡ್ತಾ ಇತ್ತು. ಆದಿತ್ಯನಿಗೆ ಇಂತಹ ಒಬ್ಬ ವ್ಯಕ್ತಿಯೊಂದಿಗಿನ ಆ ಭಾವನಾತ್ಮಕ ಸಂಬಂಧ ಅವನಿಗೆ ಮಾತ್ರವಲ್ಲ, ದೂರದಲ್ಲಿ ನಿಂತು ಅವರಿಬ್ಬರ ನಡುವಿನ ಈ ಮಧುರ ಭಾವನೆಯನ್ನು ಫೀಲ್ ಮಾಡ್ತಿದ್ದ ರಾಹುಲ್ಗೂ ಇದು ತುಂಬ ಆಘಾತಕಾರಿಯಾಗಿತ್ತು. ಅವರನ್ನು ನೋಡ್ತಿದ್ದಂತೆ ರಾಹುಲ್ಗೆ ತನ್ನ ಕಣ್ಗಳಿಂದ ಕಣ್ಣೀರು ಯಾವಾಗ ಹರಿಯೋಕೆ ಸ್ಟಾರ್ಟ್ ಆಯಿತು ಅಂತ ಮತ್ತು ಅವನ ಕೆನ್ನೆ ಮೇಲೆ ಜಾರಿತು ಅಂತ ಅರ್ಥನೇ ಆಗಲಿಲ್ಲ. ತನ್ನ ಕಣ್ಣುಗಳಿಂದ ಆ ಕಣ್ಣೀರನ್ನು ಒರೆಸ್ಕೊಂಡು ಅವನು ತನ್ನೊಳಗೆ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ದ, ಇಬ್ಬರು ಬ್ಲಡ್ ರಾಜ್ಗಳು ಒಂದೇ ಪ್ಲೇಸ್ನಲ್ಲಿ, ಅದು ಒಟ್ಟಿಗೆ, ಅದು ಇಂಥ ಒಂದು ಎಮೋಷ್ನಲ್ ಮೂಮೆಂಟ್ನಲ್ಲಿ.
ನಾನು ಈ ಅಪರೂಪದ ಕ್ಷಣವನ್ನು ಕ್ಯಾಪ್ಚರ್ ಮಾಡಲೇಬೇಕು. ಹೀಗೆ ಹೇಳ್ತಾ ಅವನು ತನ್ನ ಫೋನ್ ತೆಗೆದು ಅವರಿಬ್ಬರ ಆ ಮಧುರವಾದ ಆ ಕ್ಯೂಟ್ ಫೋಟೋಸನ್ನು ಕ್ಲಿಕ್ಕಿಸಿ ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ರಾಹುಲ್. ಆದಿತ್ಯನ ಆ ಒಂದು ಧ್ವನಿ ಕೇಳಿ ಅವನು ಹಿಂದೆ ತಿರುಗಿ ನೋಡ್ದ. ಆದಿತ್ಯ ಸ್ವಲ್ಪ ದೂರದಲ್ಲಿ ನಿಂತು ಅವನ ಹೆಸರನ್ನ ಕರೆದು ಅವನನ್ನೇ ಸೀರಿಯಸ್ ಆಗಿ ನೋಡ್ತಾ ಇದ್ದ.